ಇಂಡಿಯಾದ ಬಿಗ್ಗೆಸ್ಟ್ ಆಕ್ಟಿವ್ ಮ್ಯೂಚುವಲ್ ಫಂಡ್ ಕಂಪನಿ ಐಪಿಒಗೆ ಬರ್ತಾ ಇದೆ. ಅದೇ ಐಸಿಐಸಿಐ ಪ್ರುಡೆನ್ಶಿಯಲ್ ಎಎಂಸಿ ಐಪಿಒ. ಈ ಐಪಿಒಗೆ ಅಪ್ಲೈ ಮಾಡ್ಬೇಕಾ ಬೇಡವಾ ಅನ್ನೋದು ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಐಪಿಒ ಓಪನಿಂಗ್ ಡೇಟ್ ಬಂದು 12th ಡಿಸೆಂಬರ್ ಟು 16th ಡಿಸೆಂಬರ್. ಪ್ರೈಸ್ ಬ್ಯಾಂಡ್ 2165. 10,602 ಕೋಟಿ ರೂಪಾಯಿ ಫಂಡ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ ಈ ಐಪಿಒ ಮುಖಾಂತರ. ಬಟ್ ಇಲ್ಲಿ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಏನು ಅಂದ್ರೆ, ಈ 10,600 ಕೋಟಿಯಷ್ಟು ಅಮೌಂಟ್ ಆಫರ್ ಫಾರ್ ಸೇಲ್ ಆಗಿರತ್ತೆ, OFS ಆಗಿರತ್ತೆ. ಕಂಪನಿಗೆ ₹1 ಸಹ ಹೋಗೋದಿಲ್ಲ. ಪ್ರಮೋಟರ್ಸ್ ಅವ್ರ ಹತ್ರ ಇರೋ ಶೇರ್ಸ್ ಅನ್ನ ಸೆಲ್ ಮಾಡ್ಕೊಳ್ತಾ ಇದ್ದಾರೆ ಐಪಿಒ ಮುಖಾಂತರ. ಇನ್ನ ಫೈನಾನ್ಷಿಯಲ್ಸ್ ಅಂತ ಬಂದಾಗ ಕಂಪನಿ ಏನೋ ಸಾಲಿಡ್ ಆಗಿದೆ, ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೂ ಸಹ ವ್ಯಾಲ್ಯೂಯೇಷನ್ ಅನ್ನೋದು ಹೈಯರ್ ಅಲ್ಲಿ ಕಾಣಿಸ್ತಾ ಇದೆ. ಇನ್ನ ಮೋಸ್ಟ್ ಇಂಪಾರ್ಟೆಂಟ್, ಐಪಿಒ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡಿದ್ರೆ 5 to 10% ಇನ್ ಬಿಟ್ವೀನ್ ಈ ರೇಂಜ್ ಅಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇರೋದು. ಸೊ ಲೀಸ್ಟಿಂಗ್ ಡೇ ಪ್ರಾಫಿಟ್ ಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಅದೇ ರೀತಿ ಇನ್ ಕೇಸ್ ನೀವೇನಾದ್ರೂ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಜೊತೆಗೆ ಸ್ಟೇಬಲ್ ರೆವೆನ್ಯೂ ಸಹ ಇದೆ. ಸೊ ಓವರ್ ಆಲ್ ಆಗಿ ನಿಮ್ಗೆ ಏನ್ಸುತ್ತೆ, ಈ ಐಪಿಒಗೆ ಅಪ್ಲೈ ಮಾಡೋದು ಬೆಟರಾ, ಅವಾಯ್ಡ್ ಮಾಡೋದು ಬೆಟರಾ? ಕಮೆಂಟ್ ಮಾಡಿ. ಇದೇ ರೀತಿ ಕ್ವಿಕ್ ಇನ್ಫಾರ್ಮೇಶನ್ ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.